ನಟ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾದ ನಟ ದರ್ಶನ್ ರವರು ಹಾಗೂ ಎ1 ಆರೋಪಿಯಾದ ಪವಿತ್ರ ಗೌಡರವರ ಜೊತೆ 7 ಮಂದಿ ಜೈಲು ಸೇರಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪು ರದ್ದಾದ ನಂತರ 7 ಮಂದಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇದಾದ ನಂತರ ದರ್ಶನ್ ರವರು ಹಾಗೂ ಅವರ ಕುಟುಂಬ ಕಣ್ಣೀರಿನಲ್ಲಿ ಕೈಯನ್ನು ತೊಳೆಯುತ್ತಿದೆ. ಇದರ ಬಗ್ಗೆ ಪವಿತ್ರ ಗೌಡರವರ ಮನೆಯಲ್ಲೂ ಕೂಡ ದುಃಖದ ವಾತಾವರಣ ತುಂಬಿದೆ. ಅವರ ತಾಯಿ ಹಾಗೂ ಮಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಅಮ್ಮ ಯಾವಾಗ ಬರುತ್ತೀಯಾ ಎಂದು ಯಾವಾಗಲೂ ಅಳುತ್ತಿರುತ್ತಾರೆ. ಮಗ ವಿನೀಶ್ ಅಂತೂ ನಟ ದರ್ಶನ್ ಅವರನ್ನು ನೆನೆದುಕೊಂಡು ನಾನು ಓದುವುದೂ ಇಲ್ಲ, ಶಾಲೆಗೂ ಹೋಗುವುದಿಲ್ಲ. ಹಾಗಾಗಿ ಅಪ್ಪನ ಜೊತೆನೇ ಇರಬೇಕು ಅನ್ನಿಸುತ್ತದೆ ಅಮ್ಮ, ಬಾ ಅಪ್ಪನನ್ನು ನೋಡೋಣ ಎಂದು ಯಾವಾಗಲೂ ಹೇಳುತ್ತಲೇ ಇರುತ್ತಾರೆ. ಹಾಗಾಗಿ ದರ್ಶನ್ ರವರ ಬಗ್ಗೆ ಇದ್ದಕ್ಕಿದ್ದಂಗೆ ಸುದೀಪ್ ಅವರ ಮಗಳು ಸಾನ್ವಿ ಹೇಳಿದ್ದೇನು ನೋಡೋಣ ಬನ್ನಿ. ಇದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ. ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ ದರ್ಶನ್ ರವರ ಮಗನ ಬಗ್ಗೆ ವಿನೀಶ್ ಅವರ ಬಗ್ಗೆ ಸುದೀಪ್ ಮಗಳು ಸಾನ್ವಿಯಾದವರು ದರ್ಶನ್ ರವರು ಕೊಲೆ ಆರೋಪಿ ಅಷ್ಟೇ. ಅವರು ವೈಯಕ್ತಿಕ ವಿಚಾರವಾಗಿ ಜೈಲಿಗೆ ಹೋಗಿದ್ದಾರೆ. ಆದರೆ ಅವರ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತನಾಡಬೇಡಿ ಹಾಗೂ ಕಮೆಂಟ್ ಮಾಡಬೇಡಿ. ಇದರ ಬಗ್ಗೆ ಅವರ ಫ್ಯಾಮಿಲಿಯು ತುಂಬ ನೋವಿನಲ್ಲಿದೆ. ಹಾಗಾಗಿ ಅವರ ಮಗನ ಮೇಲೆ ತುಂಬ ಪರಿಣಾಮ ಬೀರುತ್ತದೆ. ಇದು ಅವರ ವೈಯಕ್ತಿಕ ವಿಚಾರ. ಅವರಿಗೆ ಎಷ್ಟು ದೊಡ್ಡ ಫ್ಯಾನ್ಸ್ಗಳು ಇದ್ದರೂ ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ. ಅವರ ಮಗ ಇನ್ನೂ ಚಿಕ್ಕವನು, ಅವನ ಮೇಲೆ ದೊಡ್ಡದಾಗಿ ಪರಿಣಾಮ ಬೀರುತ್ತದೆ ಎಂದು ವಿನೀಶ್ ಅವರ ಬಗ್ಗೆ ಸುದೀಪ್ ಮಗಳು ಸಾನ್ವಿ ಹೇಳಿದ್ದಾರೆ. ಹಾಗೂ ದರ್ಶನ್ ರವರ ಫ್ಯಾನ್ಸ್ಗಳು ಇದೀಗ ಯಾಕೆ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಾರೋ ಗೊತ್ತಿಲ್ಲ. ಅದರಿಂದ ಎಲ್ಲರ ಮೇಲೆ ಬ್ಯಾಡ್ ಕಮೆಂಟ್ ಕೆಟ್ಟದಾಗಿ ಪರಿಣಾಮ ಬೀರುತ್ತದೆ. ಹಾಗಾಗಿ ಅವರ ಮಗನ ಬಗ್ಗೆ ಎಲ್ಲರೂ ಆಲೋಚನೆಯನ್ನು ಮಾಡಬೇಕು. ಅವನ ಭವಿಷ್ಯ ಇನ್ನೂ ಚೆನ್ನಾಗಿ ಮುಂದುವರಿಯಲಿ ಎಂದು ಕೇಳಿಕೊಳ್ಳುತ್ತೇವೆ. ಸುದೀಪ್ ಮಗಳು ಸಾನ್ವಿಯ ಬಗ್ಗೆ ಏನನಿಸುತ್ತದೆ ಕಾಮೆಂಟ್ ಮಾಡಿ.